ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಹಿಟ್ ಮಾಡಿ. ಇವತ್ತಿನ ಈ ಒಂದು ವಿಡಿಯೋ SIPಗಳ ಮೇಲೆ ಕಾನ್ಸಂಟ್ರೇಟ್ ಆಗಿದೆ. SIP ಅಂದ್ರೇನು ಹಾಗೂ SIP ಮಾಡಬೇಕಾದ್ರೆ ಹೊಸದಾಗಿ ಮಾಡುವಂತಹ ಇನ್ವೆಸ್ಟರ್ಸ್ ಹಾಗೂ ಮೊದಲಿಂದನೇ ಇನ್ವೆಸ್ಟ್ ಮಾಡ್ತಾ ಇರುವಂತಹ ಇನ್ವೆಸ್ಟರ್ಸ್ ಮಾಡುತ್ತಿರುವಂತಹ ಒಂದು ತಪ್ಪುಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಮೊದಲನೇದಾಗಿ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಏನಪ್ಪ ಇದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ, ನೀವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿರುತ್ತೆ ಹಾಗೂ ಮಾಡ್ತಾನೂ ಇರ್ತೀರ. ಈ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ. ಮಾರ್ಕೆಟ್ ಮೇಲೆ ಹೋದರೂ ಪರವಾಗಿಲ್ಲ, ಕೆಳಗಡೆ ಹೋದರೂ ಪರವಾಗಿಲ್ಲ, ಆದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತೀರ. ಅದು 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಮ್ಯೂಚುವಲ್ ಫಂಡ್ಗಳು ತಮ್ಮ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರ್ತದೆ, ಅದರ ಪ್ರಕಾರ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ. ಇದನ್ನು ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಕರಿತೀವಿ. ನೀವು ಇನ್ನೂ ಇನ್ವೆಸ್ಟ್ಮೆಂಟ್ ಶುರು ಮಾಡಿಲ್ಲ ಅಂದರೆ ನೀವು ಅಪ್ಸ್ಟಾಕ್ಸ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದಾಗಿದೆ. ಬಹಳ ಸಿಂಪಲ್ ಹಾಗೂ ಕ್ಲಿಯರಾಗಿ ಹಾಗೂ ಈಸಿ ವೇನಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಅಪ್ಸ್ಟಾಕ್ಸ್ನಲ್ಲಿ ಕೆಳಗಡೆ ಲಿಂಕ್ ಇದೆ, ಅಲ್ಲಿಂದ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡ್ಬೋದು. ಹಾಗಾದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ನಲ್ಲಿ ನೀವೆಲ್ಲ ಯಾವ ತರಹದ ತಪ್ಪುಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ನಾವು ಮಾಡುವಂಥ ಮೊದಲನೇ ತಪ್ಪೇನಪ್ಪ ಅಂತಂದರೆ, ನಾವು SIP ಅನ್ನುವಂತಹ ಒಂದು ಶಬ್ದವನ್ನು ಬಹಳ ಹಿಂದೆ ಎಲ್ಲೋ ಕೇಳಿರ್ತೀವಿ, ಆದರೆ ನಾವು ಆ ಒಂದು ಸಮಯದಿಂದ ನಾವು ಆ್ಯಕ್ಷನನ್ನು ತಗೊಂಡಿರೋದಿಲ್ಲ. ಈ ಒಂದು ಆ್ಯಕ್ಷನ್ನ ತಗೊಳ್ಳದೇ ಇರೋದ್ರಿಂದ ನಮಗೆ ಫ್ಯೂಚರ್ನಲ್ಲಿ ಎಷ್ಟು ಲಾಸ್ ಆಗುತ್ತಪ್ಪ ಅಂತಂದರೆ, ಅದರ ಬಗ್ಗೆ ಈ ಒಂದು ಕಂಪೌಂಡಿಂಗ್ನ ಪ್ರಿನ್ಸಿಪಲ್ನೇ ಹೇಳುತ್ತೆ. ಏನಪ್ಪ ಅಂತಂದರೆ, ನೀವು ಲಾಂಗ್ ಟರ್ಮ್ನಲ್ಲಿ ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಹೊರಿಜನ್ ಏನಿದೆ ಎಷ್ಟು ದೂರ ಇಡ್ತೀರೋ ಅಲ್ಲಿಯವರೆಗೆ ನಿಮಗೆ ಕಂಪೌಂಡಿಂಗ್ ಎಫೆಕ್ಟನ್ನು ಒಂದು ಒಳ್ಳೆಯ ಪರಿಣಾಮ ಕಂಡುಬರುತ್ತೆ. ಈಗ ನೋಡಿ, ಹಿಂದೆ ನಾವು ನಾವು ಇದರೊಳಗೆ ನೋಡಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು 25 ವರ್ಷದ ಹಿಂದೆ ಯಾವುದೋ ಒಂದು ಕಂಪನಿಯಲ್ಲಿ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಈಗ ಅದರ ವ್ಯಾಲ್ಯೂ ಕೋಟಿಗಟ್ಟಲೆ ಆಗಿದೆ ಅಂತ ಹೇಳಿರ್ತಾರೆ. ಇಂತಹ ಒಂದು ವಿಷಯಗಳು ನಿಮ್ಮ ಮುಂದೆ ಬರ್ತಾನೆ ಇರ್ತವೆ. ಅದು ಸತ್ಯನೂ ಸಹ. ಯಾಕಪ್ಪ ಅಂತಂದರೆ, ಇನ್ವೆಸ್ಟ್ಮೆಂಟಿನ ಒಂದು ಹೊರಿಜನ್ ನೀವು ಎಷ್ಟು ಲಾಂಗ್ ಇಡ್ತೀರೋ ಅದಕ್ಕೆ ಅಷ್ಟು ನಿಮಗೆ ರಿಟರ್ನ್ಸ್ ಬರ್ತದೆ. ಈಗ 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದರಲ್ಲಿ ಡಿಫ್ರೆನ್ಸ್ ಇದೆ, 25 ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದರಲ್ಲಿ ಡಿಫ್ರೆನ್ಸ್ ಇದೆ. ಈ ಒಂದು ಕಂಪೌಂಡಿಂಗ್ನ ಎಫೆಕ್ಟ್ ನಿಮಗೆ ಜಾಸ್ತಿ ಕಂಡುಬರೋದು ಈ ಒಂದು 25 ವರ್ಷದ ಇನ್ವೆಸ್ಟ್ಮೆಂಟ್ನಲ್ಲಿ. ಅದರಿಂದ ನೀವು ಇನ್ವೆಸ್ಟ್ಮೆಂಟನ್ನು ಇನ್ನೂ ಶುರು ಮಾಡಿಲ್ಲ ಅಂದರೆ SIPಯಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಜಾಸ್ತಿ ಮಾತಾಡೋದಿಲ್ಲ, ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ಮಾತಾಡೋದಿಲ್ಲ. ನಾವು ಇವತ್ತು SIP ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಮ್ಯಾಕ್ಸಿಮಮ್ ಮ್ಯೂಚುವಲ್ ಫಂಡ್ ಬಗ್ಗೆನೇ ಮಾತಾಡೋಣ. ಇನ್ನು ನೀವು ಸ್ಟಾಕ್ಸಲ್ಲಿ ಸಹ ಮ್ಯೂಚುವಲ್ ಫಂಡ್ ಶುರುವಾಗಿದೆ, ಅದು ಬೇರೆ ಮಾತು. ಆದರೆ ನಾವು ಇಲ್ಲಿ ಮ್ಯೂಚುವಲ್ ಫಂಡನ್ನು ಮೇನ್ ಫೋಕಸ್ನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನೀವು ಇದುವರೆಗೆ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲಪ್ಪ ಅಂತಂದರೆ ಈಗಿನಿಂದನೇ, ನಾಳೆಯಿಂದನೇ ನೀವು ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟು ನೀವು ಹಿಂದುಳಿದು ಬಿಡ್ತೀರಾ. ಇನ್ನು ಎರಡನೇ ಮಿಸ್ಟೇಕ್ ಏನಪ್ಪ ಅಂತಂದರೆ, ಈಗ SIP ಅಂದರೆ ಏನೋ ನಿಮಗೆ ಗೊತ್ತಾಯಿತು. ಈಗ ಮ್ಯೂಚುವಲ್ ಫಂಡ್ಗಳಲ್ಲಿ 2 ಟೈಪ್ ಇರ್ತವೆ. ಒಂದು ಡೈರೆಕ್ಟ್ ಇರ್ತದೆ, ಇನ್ನೊಂದು ಡಿವಿಡೆಂಟ್ ಇನ್ವೆಸ್ಟಿಂಗ್ ಇರ್ತದೆ. ಇದು ಡೈರೆಕ್ಟ್ ಅಲ್ಲ, ಗ್ರೋತ್ ಇರ್ತದೆ. ಗ್ರೋತ್ ಹಾಗೂ ಡಿವಿಡೆಂಟ್ ಈ ಥರದ 2 ಕ್ಯಾಟಗರಿಗಳಿರ್ತವೆ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ, ಇದು ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ರೋತ್ ಹಾಗೂ ಡಿವಿಡೆಂಟ್. ಮ್ಯಾಕ್ಸಿಮಮ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಇದು ಮ್ಯೂಚುವಲ್ ಫಂಡ್ ಡಿವಿಡೆಂಟ್ ಸಹ ಕೊಡುತ್ತೆ, ರಿಟರ್ನ್ ಸಹ ಕೊಡುತ್ತೆ ಅಂತಂದು ಇಂತಹ ಒಂದು ಡಿವಿಡೆಂಟ್ ಕೊಡುವಂತಹ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ಬಹಳಷ್ಟು ಏನಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದು ಸರಿಯಾದ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಡಿವಿಡೆಂಟ್ ಕೊಡುವಂತಹ ಕಂಪನಿಗಳು ಡಿವಿಡೆಂಟ್ ಏನೋ ಕೊಡ್ತವೆ ನಿಜ, ಆದರೆ ಇವುಗಳಲ್ಲಿ ಗ್ರೋತ್ನ ಸ್ಕೋಪ್ ಬಹಳಷ್ಟು ಕಡಿಮೆ ಇರ್ತದೆ. ಅದರಿಂದ ಇಂತಹ ಒಂದು ಏನಿರ್ತದೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ NAV ಅಂತ ಏನು ಹೇಳ್ತೀವಿ, ಆ NAV ಅಷ್ಟೊಂದು ಜಾಸ್ತಿ ಇನ್ಕ್ರೀಸ್ ಆಗೋದಿಲ್ಲ. ಇನ್ನು ಗ್ರೋತ್ನಲ್ಲಿ ಇದ್ದರೆ, ಗ್ರೋತ್ನ ಒಂದು ಫಂಡನ್ನು ನೀವು ಚೂಸ್ ಮಾಡಿದರೆ ಇದರಲ್ಲಿ ಮೇನ್ ಫೋಕಸ್ ಏನಿರುತ್ತೆ ಗ್ರೋತ್ ಮೇಲೆ ಇರುತ್ತೆ. ಇವರು ಯಾವ ಕಂಪನಿಗಳು ಎಮರ್ಜಿಂಗ್ ಕಂಪನೀಸ್ ಇರ್ತಾವೆ ಅಂತಹ ಒಂದು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದರಿಂದ ಇಲ್ಲಿ ರಿಟರ್ನ್ಸ್ ಸಿಗುವಂತಹ ಚಾನ್ಸಸ್ನು ಜಾಸ್ತಿ ಸಿಗುವಂಥ ಒಂದು ಚಾನ್ಸ್ ಇರುತ್ತೆ ಇದರಲ್ಲಿ. ಅದರಿಂದ ಇನ್ವೆಸ್ಟ್ಮೆಂಟ್ನ ನೀವು ಮಾಡಬೇಕು ಅಂದರೆ, ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ನೀವು ಗ್ರೋತ್ನ ಒಂದು ಕ್ಯಾಟಗರಿಯನ್ನೇ ಸೆಲೆಕ್ಟ್ ಮಾಡಿ. ಇನ್ನು 3ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ, ಇನ್ವೆಸ್ಟರ್ಸ್ ಈ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಬೇಕಾದ್ರೆ
ಯಾವುದಾದ್ರೂ ಒಂದು ಸೆಕ್ಟರ್ ಸ್ಪೆಸಿಫಿಕ್ ಒಂದು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡ್ತಾರೆ. ಅದು ಎಕ್ಸಾಂಪಲ್ IT ಸೆಕ್ಟರ್ ಆಗಿರ್ಬೋದು. IT ಸೆಕ್ಟರ್ನಲ್ಲಿ ಇರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಒಂದು ಮ್ಯೂಚುವಲ್ ಫಂಡ್ಗಳಾಗಿರ್ಬೋದು. ಈ ಎಲ್ಲ ಕಂಪನಿಗಳಿರ್ತವೆ. ಇದರಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, ಕಾನ್ಸಂಟ್ರೇಟ್ ಆಗುತ್ತೆ. ಒಂದೇ ಸೆಕ್ಟರ್ ಮೇಲೆ ಇದ್ದರೆ ಈ ಒಂದು ಸೆಕ್ಟರ್ಗೆ ರಿಲೇಟೆಡ್ ಏನಾದರೂ ನೆಗೆಟಿವ್ ನ್ಯೂಸ್ ಇತ್ತಪ್ಪ ಅಂತಂದರೆ ಅದರಿಂದ ಏನಾಗುತ್ತೆ, ಆ ಒಂದು ಎಲ್ಲ ಸೆಕ್ಟರ್ನ ಸ್ಟಾಕ್ಗಳು ಕೆಳಗಡೆ ಬಿದ್ದಾಗ ನಿಮ್ಮ ಮ್ಯೂಚುವಲ್ ಫಂಡ್ನ ಒಂದು ವ್ಯಾಲ್ಯೂ ಸಹ, ನಿಮ್ಮ ಒಂದು SIP ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸಹ ಕಡಿಮೆ ಆಗುತ್ತೆ. ಆದ್ದರಿಂದ ನೀವು ಡೈವರ್ಸಿಫೈಡ್ ಫಂಡ್ಸ್ ಮೇಲೆ ಜಾಸ್ತಿ ಫೋಕಸ್ ಕೊಡಿ. ಅವು ಬೇರೆ ಬೇರೆ ಇಂಡಸ್ಟ್ರಿ ಅಥವಾ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಒಂದು ಮ್ಯೂಚುವಲ್ ಫಂಡ್ಗಳನ್ನು ನೀವು ಸೆಲೆಕ್ಟ್ ಮಾಡುವುದು ಉತ್ತಮ ಅಂತ ನನ್ನ ಒಂದು ನನ್ನ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಅದು ನಾನು ಏನು ಪೂರ್ತಿ ಎಕ್ಸ್ಪರ್ಟ್ ಏನಲ್ಲ, ನಿಮಗೆ ಪೂರ್ತಿ ಸಜೆಸ್ಟ್ ಕೊಡುವ ಹಾಗೆ ನಾನು ಬೇರೆ ಒಂದು ಇನ್ಫಾರ್ಮೇಷನ್ ಸೋರ್ಸ್ ಎಲ್ಲಿರ್ತದೆ ಅದರಿಂದ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತಾ ಇರುತ್ತೆ. ಹಾಗೂ ಪರ್ಸ್ನಲ್ ಒಂದು ವ್ಯೂ ಸಹ ಇರುತ್ತೆ ಇದರಲ್ಲಿ ನಾನು ಸಹ ಮ್ಯೂಚುವಲ್ ಫಂಡ್ನಲ್ಲಿ ಅಗ್ರೆಸಿವ್ ಆಗಿ ಇನ್ವೆಸ್ಟ್ಮೆಂಟ್ನ ಮಾಡ್ತೇನೆ. 4ನೇ ಮಿಸ್ಟೇಕ್ ಏನಪ್ಪ ಅಂತಂದರೆ, ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದಿಲ್ಲ. ಏನಪ್ಪ ಅಂತಂದರೆ, ಈಗ ಹೊರಗಿನ ಒಂದು ಜನರ ಇನ್ಫ್ಲುಯೆನ್ಸಿಂದ ಅಥವಾ ಮೀಡಿಯಾದ ಒಂದು ಇನ್ಫ್ಲುಯೆನ್ಸಿಂದ ನೀವು SIPಯನ್ನು ಏನೋ ಸ್ಟಾರ್ಟ್ ಮಾಡ್ತೀರಾ. ಈಗ ಸ್ಟಾರ್ಟ್ ಮಾಡಿ ಒಂದು 4-5 ತಿಂಗಳ ಏನೋ ಕಟ್ಟಿದ ನಂತರ ಅದನ್ನು ನಿಂದಿರಿಸಿಬಿಡ್ತೀರ. ಏನಪ್ಪ ಅಂತಂದರೆ, ಇದೇನು ರಿಟರ್ನ್ಸ್ ಕೊಡ್ತಾ ಇಲ್ಲ, ನಮಗೇನು ರಿಟರ್ನ್ಸ್ ಬರ್ತಾವೋ ಇಲ್ಲೋ ಅನ್ನೋಂಥ ಒಂದು ಭಾವನೆಯಿಂದ ನೀವೇನು ಮಾಡ್ತೀರ, ಸೆಲ್ ಮಾಡಿ ನೀವು ಕ್ಯಾಶ್ ಔಟ್ ಮಾಡಿಬಿಡ್ತೀರ. ಇದು ನೀವು ಮೊದಲನೇ ವಿಷಯ ಏನು ತಿಳ್ಕೊಬೇಕಪ್ಪ ಅಂದರೆ, ನೀವು SIPನ ಮಾಡ್ತಾ ಇದ್ದೀರಾ ಅಂದರೆ ಇದು ಒಂದು ಲಾಂಗ್ ಟರ್ಮ್ ಗೋಲ್ ಆಗಿದೆ. ನೀವು ಕೇವಲ 1-2 ವರ್ಷದಲ್ಲಿ ಒಂದು ದೊಡ್ಡ ರಿಟರ್ನ್ಸನ್ನು ಗಳಿಸಬೇಕಂದ್ರೆ ಇದು ಆ ಒಂದು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಮಿನಿಮಮ್ ನೀವು 10ರಿಂದ 12 ವರ್ಷ ಅದಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಬೇಕು. ಇನ್ನು ಅದಕ್ಕಿಂತ ಹೆಚ್ಚು ನೀವು ಎಷ್ಟು ಟೈಮ್ ಕೊಡ್ತೀರಾ, ಇನ್ನೂ ಒಳ್ಳೆಯ ರಿಟರ್ನ್ಸ್ ನಿಮಗೆ ಮ್ಯೂಚುವಲ್ ಫಂಡ್ಸಿಂದ ಸಿಗುವುದು ಗ್ಯಾರಂಟಿ ಅನ್ನುವಂಥದ್ದು ಶಬ್ದ ಬಂದುಬಿಡ್ತು. ಗ್ಯಾರಂಟಿ ಅಂತ ಇಲ್ಲಿ ಏನೂ ಇರೋದಿಲ್ಲ. ಪ್ರತಿ ವಿಡಿಯೋಗಳಲ್ಲಿ ನಾನು ಹೇಳ್ತೇನೆ, ಗ್ಯಾರಂಟಿ ಅಂತೂ ಬಂದುಬಿಡ್ತದೆ. ಮಾರ್ಕೆಟ್ನಲ್ಲಿ ಯಾರೂ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಜಸ್ಟ್ ಪ್ರೊಜೆಕ್ಷನ್ಸನ್ನು ಮಾಡ್ತೀವಿ. ಹಿಸ್ಟ್ರಿಯನ್ನು ನೋಡಿಕೊಂಡು ಫ್ಯೂಚರ್ ಹೇಗಿರ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತೀವಿ ಹೊರತು ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಇದು ಮಿಸ್ಟೇಕ್ ಏನಪ್ಪ ಅಂತಂದರೆ, ಬಹಳ ಜಲ್ದಿ SIPಯನ್ನು ನೀವು ನಿಂದ್ರಿಸಿ ಬಿಡ್ತೀರ. ಇದು ನಿಮ್ಮ ಒಂದು ಮಿಸ್ಟೇಕ್ ಆಗಿದೆ. ನಾವು ನೆಕ್ಸ್ಟ್ ಮಿಸ್ಟೇಕನ್ನು ನೋಡಬೇಕಪ್ಪ ಅಂತಂದರೆ, ಕೆಲವೊಂದಿಷ್ಟು ಒಂದು ಇಮೇಜ್ ಕ್ರಿಯೇಟ್ ಮಾಡಿರುವಂತಹ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿರ್ತವೆ. AMCs ಅಂತ ಏನು ಹೇಳ್ತೀವಿ. AMCs ಅಂದರೆ, ನಾವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ನಲ್ಲೇ ಇನ್ವೆಸ್ಟ್ ಮಾಡಬೇಕಪ್ಪ ಅಂತಂದರೆ ಒಂದು AMC ಅಂತ ಇರ್ತದೆ. ಆ AMC ನಮ್ಮ ಒಂದು ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಅದು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವರು ಕಲೆಕ್ಟ್ ಮಾಡಿರುವಂತಹ ಒಂದು ಪೂಲ್ ಮಾಡಿರುವಂತಹ ಅಮೌಂಟನ್ನು ಒಂದು ಸೆಕ್ಟರ್ನಲ್ಲಿರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇನ್ನು AMC ಅಂತ ಏನು ಹೇಳ್ತಿದ್ದೀವಪ್ಪ ಅಂತಂದರೆ, ಇದರ ಪ್ರಕಾರ ಈಗ ಬೇರೆ ಬೇರೆ ಬ್ಯಾಂಕ್ಸ್ ಇರ್ತವೆ. SBI ಆಗಿರ್ಬೋದು, ಕೋಟಕ್ ಆಗಿರ್ಬೋದು, ಆ್ಯಕ್ಸಿಸ್ ಆಗಿರ್ಬೋದು, ಇವೆಲ್ಲ ಕಂಪನಿಗಳ ಒಂದು AMCs ಇರ್ತವೆ. ನೀವು ಯಾವುದೇ ಒಂದು AMCಗೆ ಸ್ಟಿಕ್ ಆನ್ ಆಗಬಾರ್ದಾಗುತ್ತೆ. ಬೇರೆ ಬೇರೆ AMCಯ ಬೇರೆ ಬೇರೆ ಮ್ಯೂಚುವಲ್ ಫಂಡನ್ನು ಬೈ ಮಾಡಿ, ಹಾಗೂ ಓವರ್ ಡೈವರ್ಸಿಫೈನೂ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ 3 ಬೇರೆ ಬೇರೆ AMCಯ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಒಂದೇ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕನ್ನುವಂಥ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ. ಬೇರೆ ಬೇರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಸೆಲೆಕ್ಟ್ ಮಾಡಿ ಅದರಲ್ಲಿ ಬೇರೆ ಬೇರೆ ಫಂಡ್ಸನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಮಾಡಿ. ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂತಂದರೆ, ಈಗ ಮಾರ್ಕೆಟ್ ಕೆಳಗಡೆ ಹೋಗಿದೆ, ಈಗ ಇನ್ವೆಸ್ಟ್ಮೆಂಟನ್ನು ಜಾಸ್ತಿ ಮಾಡೋಣ, ಅಥವಾ ಮಾರ್ಕೆಟ್ ಮೇಲೆ ಇದೆ, ಇನ್ವೆಸ್ಟ್ಮೆಂಟನ್ನು ಕಡಿಮೆ ಮಾಡೋಣ, ಈ ಥರದ ಒಂದು ಫೀಲಿಂಗ್ ಇರುವಂತಹ ಇನ್ವೆಸ್ಟರ್ಸ್ ಸಹ ಇರ್ತಾರೆ. ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವುದು ಇದು ಒಳ್ಳೆಯ ವಿಷಯ. ಆದರೆ ಮಾರ್ಕೆಟ್ ಜಾಸ್ತಿ ಹೋದಾಗ ಕಡಿಮೆ ಮಾಡುವುದು, ಈ ಎಲ್ಲ ಒಂದು ಜಂಜಾಟದಲ್ಲಿ ಯಾಕೆ ಬೀಳೋದು? SIPನ ಮಾಡಿದ್ದೀರಾ ಅಂದರೆ ಒಂದು ಡಿಸಿಪ್ಲಿನಿಂದ ಮುಂದುವರಿಸಿ. ಅದು ಮಾರ್ಕೆಟ್ ಬಿದ್ದರೂ ಪರವಾಗಿಲ್ಲ, ಮೇಲೆ ಹೋದರೂ ಪರವಾಗಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ SIP ಏನಿದೆ ಅದು ಕಂಟಿನ್ಯೂಸ್ ಆಗಿ ಏನೂ ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಅಫೆಕ್ಟ್ ಆಗಲಾರ್ದೆ ಹೋಗ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ನೀವು ಮಾರ್ಕೆಟ್ನ ಟೈಮಿಂಗ್ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ಸನ್ನು ಇನ್ವೆಸ್ಟ್ ಮಾಡಬೇಕಾದ್ರೆ ರೈಟ್ ಟೈಮ್ ಟು ಎಂಟರ್, ರೈಟ್ ಟೈಮ್ ಟು ಎಕ್ಸಿಟ್ ಅದೆಲ್ಲ ನೋಡ್ತೀರಿ. ಆದರೆ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಇದನ್ನು ಎಸ್ಪೆಷಲಿ SIP ಮಾಡುವವರು ಇದನ್ನೆಲ್ಲ ನೋಡೋಕೆ ಹೋಗಬೇಡಿ. ನೀವು SIPನ ಶುರು ಮಾಡಿದ್ದೀರಾ ಅಂದರೆ ಅದರಲ್ಲೇ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟನ್ನು ಜಾರಿ ಇಡಿ.
ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂತಂದರೆ ನಿಮ್ಮ ಒಂದು SIPಗಳು ಏನಿರ್ತವೆ ಅದನ್ನು ಸರಿಯಾಗಿ ಮಾನಿಟರ್ ಮಾಡದೇ ಇರೋದು. ಈಗ ಯಾವುದೇ ಒಂದು SIPನ ಶುರು ಮಾಡಿದ್ದಾರೆ ಅಂದರೆ ಅದರಲ್ಲಿ ನೀವು ಮಾನಿಟರ್ ಸಹ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕಾಗುತ್ತೆ. ಈ ಒಂದು ಕಂಪನಿಯಲ್ಲಿ ಏನಾದರೂ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ನಾವು ಮೊದಲು ಹೇಳಿದ್ನಲ್ಲ, AMCಯಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದ್ದಾವೆ, ವೇರಿಯೇಷನ್ಸ್ ಆಗ್ತಾ ಇದ್ದಾವೆ, ಇದೆಲ್ಲ ನೀವು ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಾ ಇರಬೇಕಾಗುತ್ತೆ. ನೀವು ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ ಬಿಡಬೇಕು ಅನ್ನುವಂಥದ್ದೇನಿಲ್ಲ. ನೀವು ಸರಿಯಾಗಿ ರಿಸರ್ಚನ್ನು ಮಾಡ್ತಾ ಇರಬೇಕು. ಕಂಪನಿಯಲ್ಲಿ ಏನಾದರೂ ಮ್ಯಾನೇಜ್ಮೆಂಟ್ನಲ್ಲಿ ಚೇಂಜ್ ಆಗ್ತಾ ಇದ್ದಾವೆ ಅಥವಾ ಅವರ ಒಂದು ಪಾಲಿಸಿಗಳು ಚೇಂಜ್ ಆಗ್ತಾ ಇದ್ದಾವೆ, ಇನ್ವೆಸ್ಟ್ಮೆಂಟ್ನ ಒಂದು ಪ್ರಿನ್ಸಿಪಲ್ ಏನಾದರೂ ಚೇಂಜ್ ಆಗ್ತಾ ಇದೆಯಾ ಅದೆಲ್ಲ ನೋಡಬೇಕಾಗುತ್ತೆ. ಸುಮ್ಮನೆ ಬ್ಲೈಂಡ್ಲಿ ಯಾವುದೇ ಒಂದು ಕಂಪನಿಯಲ್ಲಿ AMCಯಲ್ಲಿ ಸ್ಟೇಕ್ ಆನ್ ಆಗಿ ಬ್ಲೈಂಡ್ಲಾಗಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಇಡಬಾರ್ದು, ಆಯಿತಾ. ಇನ್ನೊಂದು ಮಿಸ್ಟೇಕ್ ಏನು ಇನ್ವೆಸ್ಟರ್ಸ್ ಮಾಡ್ತಾರೆ ಅಂದರೆ ಬಹಳಷ್ಟು ಕಡಿಮೆ ಟೈಮ್ ಫ್ರೇಮ್. ನಾನು ಮೊದಲೇ ಹೇಳಿದೆ, ಕೇವಲ 1 ಅಥವಾ 2 ವರ್ಷದಲ್ಲಿ ಹ್ಯೂಜ್ ರಿಟರ್ನ್ಸನ್ನು ಪಡಿಬೇಕು ಅಂತ ನೀವು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಏನಾದರೂ ಬಂದರೆ ಅದು ನಿಮ್ಮ ತಪ್ಪಾಗುತ್ತೆ. ಮ್ಯೂಚುವಲ್ ಫಂಡ್ಸ್ನಲ್ಲಿ ನಿಮಗೆ ರಿಟರ್ನ್ಸ್ ಕಂಡುಬರೋದು ಲಾಂಗ್ ಟರ್ಮ್ನ ಒಂದು ಹೊರಿಜಿನಲ್ಲಿ ಮಾತ್ರ. ನೀವು ಎಷ್ಟು ಲಾಂಗ್ವರೆಗೆ ಇನ್ವೆಸ್ಟ್ಮೆಂಟನ್ನು ಮುಂದುವರಿಸಿದ್ರೋ ಅಲ್ಲಿವರೆಗೆ ಅಷ್ಟರವರೆಗೆ ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ನೀವು ಶಾರ್ಟ್ ಡ್ಯೂರೇಷನ್ನ ಒಂದು ಗೋಲನ್ನು ಇಟ್ಕೊಂಡು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಏನು ಗೋಲ್ ಇರ್ತಲ್ಲ ಅದು ಅಚೀವ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ಗೋಲ್ ಪ್ರಕಾರ ನೀವು ಕೆಲವೊಂದಿಷ್ಟು ಶಾರ್ಟ್ ಟರ್ಮ್ ಗೋಲ್ಸ್ ಇರ್ತವೆ, ಕೆಲವೊಂದಿಷ್ಟು ಲಾಂಗ್ ಟರ್ಮ್ ಗೋಲ್ಸ್ ಇರ್ತವೆ. ಇವುಗಳ ಪ್ರಕಾರ ಇನ್ವೆಸ್ಟ್ಮೆಂಟನ್ನು ಮಾಡಿ. ಈಗ ಲಾಂಗ್ ಟರ್ಮ್ ಏನಾದರೂ ನಿಮ್ಮದು ವ್ಯೂ ಇತ್ತಪ್ಪ ಅಂತಂದರೆ ಕೆಲವೊಂದಿಷ್ಟು ಒಳ್ಳೆಯ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ವರೆಗೆ ಒಂದು ದೊಡ್ಡ ಅಮೌಂಟನ್ನು ನೀವು ಹಾಕ್ಬೋದಾಗಿದೆ. ಇದು ಶಾರ್ಟ್ ಟರ್ಮ್ನಲ್ಲಿ ಸಹ ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನೀವು ಒಂದು ಮನೆಯನ್ನು ಕಟ್ಟಬೇಕಂತ ಮಾಡಿದ್ದೀರ ಮುಂದಿನ ಒಂದು 20 ವರ್ಷಗಳಲ್ಲಿ ಅಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರುವಂತಹ AMCಯಲ್ಲಿ ಅದಕ್ಕೆ ಒಂದು ಗುರಿಯನ್ನಿಟ್ಟು ನೀವು ಆ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ ಮುಂದೆ ಹೋಗಿ ನಿಮ್ಮ ಒಂದು ಏನಪ್ಪ ಅಂತಂದರೆ ಇದು ನಾನು ಯಾವ ರೀತಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಿಮ್ಮದು ಒಂದು 10 ಗೋಲ್ ಇದ್ದಾವೆ ಅಂತ ತಿಳ್ಕೊಳ್ಳಿ. 10 ಗೋಲನ್ನು ನೀವು ಅಚೀವ್ ಮಾಡೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಯಾವುದಾದ್ರೂ 10 ಅಂತಲ್ಲ, ನೀವು 5 ಯಾವುದಾದ್ರೂ ಒಂದು 5 ಒಳ್ಳೆಯ ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ. ಅದರ ಒಂದು ಟೈಮ್ ಏನಾಗುತ್ತೆ, ಟೈಮ್ ಡ್ಯೂರೇಷನ್ ಬೇರೆ ಬೇರೆ ಇದೆ ಇಟ್ಕೊಳ್ಳಿ. ಸ್ಮಾಲ್ ಕ್ಯಾಪ್ ಫಂಡ್ಗಳು ನಿಮಗೆ ಸ್ವಲ್ಪ ಜಾಸ್ತಿ ರಿಟರ್ನ್ಸನ್ನು ಕೊಡುವಂತಹ ಒಂದು ಪೊಟೆನ್ಷಿಯಾಲಿಟಿಯನ್ನು ಇರ್ತವೆ. ಅವುಗಳಲ್ಲಿ ನೀವು ಸ್ವಲ್ಪ ಕಡಿಮೆ ಟೈಮ್ ಫ್ರೇಮ್ ಹಾಗೂ ದೊಡ್ಡ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಂತಹ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಸ್ವಲ್ಪ ಲಾಂಗ್ ಟೈಮ್ ಫ್ರೇಮನ್ನು ಕೊಡಬೇಕಾಗುತ್ತೆ. ಇನ್ನು ಈ ಒಂದು ನಮ್ಮ ಒಂದು ಪ್ರೆಸೆಂಟೇಷನ್ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಅಲ್ಲದೆ ಆಗಿದ್ದರೂ ನಿಮಗೆ ಬೇಕಾಗುವಂತಹ ಒಂದು ನಾಲೆಜ್ ಈ ಒಂದು ವಿಡಿಯೋದಲ್ಲಿ ಇತ್ತು. ಇಲ್ಲಿವರೆಗೆ ನೀವು ನೋಡಿದ್ದೀರಾ ಅಂದರೆ ನಿಮಗೆ ಧನ್ಯವಾದಗಳು. ನೀವಿನ್ನೂ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿಲ್ಲ ಅಂದರೆ ಕೆಳಗಡೆ ಲಿಂಕ್ ಇದೆ, ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಅಪ್ಸ್ಟಾಕ್ಸ್ನಲ್ಲಿ ಡಿಮೆಟ್ ಅಕೌಂಟನ್ನು ಓಪನ್ ಮಾಡಿ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿ. ಪರ್ಸ್ನಲಿ ನಾನು ಅದನ್ನೇ ಯೂಸ್ ಮಾಡೋದ್ರಿಂದ ನಿಮಗೆ ಸಜೆಷನನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.